ಗ್ರಹಗತಿಗಳ ಸಂಯೋಜನೆ ಯಾವ ರೀತಿಯಾಗಿದೆ ಅದರಿಂದ ಯಾವ ರಾಶಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಮೀನರಾಶಿಯಲ್ಲಿ 3 ಗ್ರಹಗಳ ಸಂಯೋಜನೆ ಅನ್ನತಕ್ಕಂಥದ್ದು ಇದೆ. ಮೀನರಾಶಿಗೆ ಅಧಿಪತಿಯಾದಂತಹ ಗುರು ಮಿಥುನ ರಾಶಿಯಲ್ಲಿ ಇದ್ದಾನೆ, ಅಂದರೆ ಕೇಂದ್ರದಲ್ಲಿ ಇದ್ದಾನೆ. ಮೀನರಾಶಿಯಲ್ಲಿ 3 ಗ್ರಹಗಳ ಸಂಯೋಜನೆ ಇದೆ, ಅಂದರೆ 3 ಗ್ರಹಗಳ ಒಂದು ಕಾಂಬಿನೇಷನ್. ಅದು ಯಾವುದು? ಶನಿಗ್ರಹ, ಕರ್ಮಕಾರಕನಾದಂತಹ ಶನಿಗ್ರಹದ ಒಂದು ಸಂಯೋಜನೆ, ಬುದ್ಧಿಕಾರಕನಾದಂತಹ ಮಿಥುನ ರಾಶಿ ಕನ್ಯಾ ರಾಶಿ ಅಧಿಪತಿಯಾದಂತಹ ಬುಧ ನೀಚನಾಗಿ ಮೀನರಾಶಿಯಲ್ಲಿದ್ದಾನೆ. ಇದನ್ನು ಗಮನಿಸಬೇಕು. ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಅರ್ಥ ಅಲ್ಲ. ಜೊತೆಯಲ್ಲಿ ಕುಜನ ಒಂದು ರೋಗಕಾರಕ, ಶತ್ರುಕಾರಕ, ಇಂತಹದ್ದೆಲ್ಲ ರೋಗಗಳು ಇರುತ್ತೆ. ಎಷ್ಟೋ ಜನಕ್ಕೆ ಶತ್ರುಗಳ ಕಾಟ ಇರುತ್ತೆ. ಅದಕ್ಕೆಲ್ಲ ಪ್ರಮುಖವಾಗಿ ಮಂಗಳ ಗ್ರಹ, ಅಂಗಾರಕ ಗ್ರಹ ಕಾರಣ. ಅವನು ಕೂಡ ಆ ಸಂಯೋಜನೆಯಲ್ಲಿ ಸೇರಿಕೊಂಡಿದ್ದಾನೆ. ಅಂದರೆ ಮೀನರಾಶಿಯಲ್ಲಿ 3 ಗ್ರಹಗಳ ಸಂಯೋಜನೆ ಇದು ಕ್ರಮೇಣ ಮುಂದಿನ ದಿನಗಳಲ್ಲಿ ಸ್ಪಿಟ್ ಆಗುತ್ತೆ. ಅದು ಬದಲಾವಣೆಯಾಗಿ ಮುಂದೆ ಹೋದಾಗ ಫಲ ವ್ಯತ್ಯಾಸ ಆಗುತ್ತೆ. ಜೊತೆಯಲ್ಲಿ ಸೂರ್ಯ ಮೇಷರಾಶಿಯಲ್ಲಿರತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿ, ಉಚ್ಚ ರಾಶಿಯಲ್ಲಿ, ತನ್ನ ಉಚ್ಚ ಸ್ಥಾನದಲ್ಲಿ ಅವನಿದ್ದಾನೆ. ಚಂದ್ರ ವೃಷಭ ರಾಶಿಯಲ್ಲಿರತಕ್ಕಂಥದ್ದು ಗುರುಗ್ರಹ ಪ್ರಧಾನವಾಗಿರತಕ್ಕಂಥದ್ದು ಅವನು ಮಿಥುನ ರಾಶಿಯಲ್ಲಿ ಇದ್ದಾನೆ. ಆದ್ದರಿಂದ ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಸಿಂಹರಾಶಿಯವರಿಗೆ ಗುರುಬಲ ಇದೆ, ತುಲಾರಾಶಿಯವರಿಗೆ ಗುರುಬಲ ಅನ್ನತಕ್ಕಂಥದ್ದು ಇದೆ, ಕುಂಭರಾಶಿಯವರಿಗೆ ಗುರುಬಲ ಇದೆ. ಗುರುಬಲ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಹೀಗೆ ಗುರುಬಲ ಮತ್ತು ಶನಿಯ ಒಂದು ಪ್ರಭಾವ, ಈ ಗ್ರಹಗಳ ಒಂದು ಮೀನರಾಶಿಯಲ್ಲಿ ಉಂಟಾಗಿರತಕ್ಕಂತಹ ಗ್ರಹಗಳ ಸಂಯೋಜನೆಯ ಪ್ರಭಾವದಿಂದ ಒಂದಷ್ಟು ರಾಶಿಗಳು ಅಂದರೆ ಪ್ರಮುಖವಾಗಿ ಮಕರ ರಾಶಿಯನ್ನು ನಾವು ತೆಗೆದುಕೊಂಡ್ರೆ, ಧನು ರಾಶಿಯನ್ನು ತೆಗೆದುಕೊಂಡ್ರೆ ಇದಕ್ಕೆಲ್ಲವೂ ಕೂಡ ಕೆಲವೊಂದು ಅಡ್ಡ ಪರಿಣಾಮಗಳು ಇರುತ್ತೆ. ಇನ್ನು ಅದೇ ಕಾರಣದಿಂದಾಗಿ ಕೆಲವೊಂದು ನಿರ್ದಿಷ್ಟವಾದಂತಹ ಬುಧನ ಆಧಿಪತ್ಯಕ್ಕೆ ಸಾರಿರತಕ್ಕಂತಹ ಮಿಥುನ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳು ಅಂತ ಹೇಳಬಹುದು. ನೀವು ಯಾವುದೊಂದು ಹೊಸ ಯೋಜನೆಗಳನ್ನು ಮಾಡಿದರೆ ಅದು ಚೆನ್ನಾಗಿದೆ, ನಮಗೆ ಗ್ರಹ ಸಂಯೋಜನೆ ಇದೆ ಅಂತೇಳಿ ಹೇಳಿದ್ದಾರೆ, ಹಾಗೆ ಮಾಡುವುದಕ್ಕೆ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಅದರಿಂದ ಗ್ರಹ ಸಂಯೋಜನೆ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲ. ಯಾಕಂದರೆ ಶನಿ ಮತ್ತು ಗುರು ಇಂಥ ರಾಹುಕೇತು ಮತ್ತು ಸ್ಥಿರವಾಗಿರತಕ್ಕಂಥದ್ದು. ಇದು ಮುಂದೆ ಬದಲಾವಣೆ ಆದ ಗ್ರಹ ಸಂಯೋಜನೆ ಅನ್ನತಕ್ಕಂಥದ್ದು ಅದು ಹರಡಿದ ನಂತರದಲ್ಲಿ ಏನಾದರೂ ಹೊಸ ಕಾರ್ಯಗಳನ್ನು ಮಾಡುವುದರಿಂದಲೂ ಕೂಡ ಫಲಾಫಲಗಳು ಸಿಗುತ್ತೆ. ಅದರಿಂದ ಯಾವುದೇ ದುಡುಕಿ ನಿರ್ಧಾರವನ್ನು ಅಕ್ಷಯ ತದಿಗೆಯಲ್ಲಿ ಗ್ರಹ ಸಂಯೋಜನೆ ಇದೆ ಅಂತೇಳಿ ಹೇಳಿದ್ದಾರೆ, ನಾವು ಏನು ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನತಕ್ಕಂತಹ ರೀತಿಯಲ್ಲಿ ಯಾರೂ ಹೋಗತಕ್ಕಂತಹ ಅವಶ್ಯಕತೆ ಇಲ್ಲ. ಅಕ್ಷಯ ತದಿಗೆ ಅನ್ನತಕ್ಕಂಥ ಗ್ರಹಾಧಾರಿತವಾಗಿ ಅದು ನಿರ್ಧಾರ ಆಗತಕ್ಕಂಥದ್ದಲ್ಲ. ಅಕ್ಷಯ ತದಿಗೆ ದಿವಸ ನಾವು ದಾನ ಧರ್ಮ, ಪೂಜೆ ಪುನಸ್ಕಾರ, ತೀರ್ಥಸ್ಥಾನ, ಒಳ್ಳೆಯವರಿಗೆ ಸಹಾಯ ಯಾವ ರೀತಿಯಾಗಿ ನಾವು ಮಾಡ್ತೀವೋ ಅದು ನಮಗೆ ಗ್ರಹಗತಿಗಳ ಒಂದು ಪ್ರಭಾವವೇ ಹೊರತು ಗ್ರಹಗತಿಗಳ ಪ್ರಭಾವದಿಂದ ಜೀವನ ಚೇಂಜ್ ಆಗಲ್ಲ. ನಮ್ಮ ಜೀವನ ಶೈಲಿಯ ಒಂದು ಬದಲಾವಣೆಯನ್ನು ನಾವು ಮಾಡಿಕೊಂಡಾಗ ಮಾತ್ರ ಜೀವನ ಅನ್ನತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಅದರಿಂದ ಗ್ರಹಗಳ ಸಂಯೋಜನೆ ಇದ್ದರೂ ಕೂಡ ಆ ನಿರ್ದಿಷ್ಟವಾದಂತಹ ಗುರುಬಲ ಇರತಕ್ಕಂತಹ ರಾಶಿಗಳಿಗೆ ಮಾತ್ರ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಬೇಕಾಗುತ್ತೆ.